ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕನ್ನಡದ ಜನಪ್ರಿಯ ನಟಿ ರಾಧಿಕಾ ಪಂಡಿತ್ ಅವರ ಸಿನಿಮಾ ಪಯಣವನ್ನು ನೋಡೋಣ. 2008ರಿಂದ 2019ರವರೆಗೆ ಅವರು ಹಲವಾರು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಒಂದು ನೋಟ ಹಾಕೋಣ. 2008ರಲ್ಲಿ ಅವರ ಮೊದಲ ಸಿನಿಮಾ ಮೊಗ್ಗಿನ ಮನಸ್ಸು. ಈ ಸಿನಿಮಾದಲ್ಲಿ ಅವರ ಅಭಿನಯಕ್ಕೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಸಿಕ್ಕಿತು. ಆಮೇಲೆ 2009ರಲ್ಲಿ ಬಂದ ಲವ್ ಗುರು, ಯುವ ಜನತೆಗೆ ತುಂಬ ಹತ್ತಿರವಾದ ಸಿನಿಮಾ. ಅದೇ ವರ್ಷ ಒಲವೇ ಜೀವನ ಲೆಕ್ಕಾಚಾರ ಸಿನಿಮಾದಲ್ಲೂ ನಟಿಸಿದರು. 2010ರಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಮೂಲಕ ಇನ್ನೊಂದು ದೊಡ್ಡ ಹಿಟ್ ಕೊಟ್ಟರು. 2011ರಲ್ಲಿ ಹುಡುಗರು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿದ ಈ ಸಿನಿಮಾ ಬಾಕ್ಸ್ ಆಫೀಸ್ ಹಿಟ್ ಆಯಿತು. 2012ರಲ್ಲಿ ಅದ್ದೂರಿ ಮತ್ತು ಡ್ರಾಮಾ ಎರಡೂ ಯಶಸ್ವಿ ಸಿನಿಮಾಗಳು. 2019ರಲ್ಲಿ ಕಡೆಪುಡಿ ಮತ್ತು ದಿಲ್ವಾಲ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. 2014ರಲ್ಲಿ ಬಂದ ಬಹದ್ದೂರ್ ಹಾಗೂ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಎರಡೂ ಸೂಪರ್ ಹಿಟ್ ಸಿನಿಮಾಗಳು. ವಿಶೇಷವಾಗಿ ರಾಮಾಚಾರಿ ಸಿನಿಮಾದಲ್ಲಿ ಅವರ ಪತಿ ಯಶ್ ಜೊತೆಗಿನ ಜೋಡಿ ಇಂದಿಗೂ ಜನಪ್ರಿಯ. 2015ರಲ್ಲಿ ಎಂದೆಂದಿಗೂ ಸಿನಿಮಾದಲ್ಲಿ ನಟಿಸಿದರು. 2016ರಲ್ಲಿ 3 ಸಿನಿಮಾಗಳು ಬಿಡುಗಡೆಯಾಗಿದ್ದವು. ದೊಡ್ಡ ಮನೆ ಹುಡುಗ, ಸಂತು ಸ್ಟ್ರೈಟ್ ಫಾರ್ವರ್ಡ್ ಮತ್ತು ಝೂಮ್ 3 ಸಿನಿಮಾಗಳು ಚೆನ್ನಾಗಿ ಮೆಚ್ಚುಗೆ ಪಡೆದವು. ಕೊನೆಗೆ 2019ರಲ್ಲಿ ಆದಿಲಕ್ಷ್ಮಿ ಪುರಾಣ ಸಿನಿಮಾದಲ್ಲಿ ಅಭಿನಯಿಸಿದರು. ಹೀಗೆ 2008ರಿಂದ 2019ರವರೆಗೆ ರಾಧಿಕಾ ಪಂಡಿತ್ ಒಟ್ಟು 16ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡದ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ. ನಿಮ್ಮ ಮೆಚ್ಚಿನ ರಾಧಿಕಾ ಪಂಡಿತ್ ಸಿನಿಮಾ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ.